ನಮಸ್ಕಾರ ರೀಪ ಎಲ್ಲ ಸಾವುಕಾರ ಮಂದಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದೊಳಗೆ ನಾವು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ದೋಸ್ತರ ಅತ್ತಿ ಬೆಲೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊಂಟೇವ್ರಿ. ದೇವಸ್ಥಾನ ನೋಡೋಣ್ರಿ ಹೆಂಗೈತ್ರಿ, ನನ್ನ ಅನಿಸಿಕೆ ಏನು ಅನ್ನಿಸ್ತಾನ ಎಲ್ಲದರ ಅನಿಸಿಕೆ ನಿಮಗೆ ತಿಳಿಸ್ತಾನ್ರಿ. ಬರ್ರಿ ಹಂಗೆ ಹೊಂಟು ಬಿಟ್ಟಿವಿ ನೋಡ್ರಿ ದೋಸ್ತರ. ದೂರದರ್ಶಕ ಕೈಯಾಗ ಮ್ಯಾಗ ಎತ್ಕೊಂಡು ಅವನು ನೋಡ್ರಿ ಹೋಗೋ ಮುಂದೆ ಈ ಒಂದು ಸಮಾಜದೊಳಗೆ ಎಲ್ಲರೂ ನನ್ನ ನೋಡ್ತಿರ್ತಾರೆ ರೀ. ಆದರೂ ಈ ಸಮಾಜದ ಸುಧಾರಕರಾದಂಥ ಒಬ್ಬ ನಾವೇನಂಕರು ಸಮಾಜ ಸುಧಾರಕರಲ್ರಿ. ಹಂಗೆ ಅಲ್ಲಿ ಇದ್ರ ಬಗ್ಗೆ ನನಗನ್ಸಿದ್ದ ಅನಿಸಿಕೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ ರೀ, ನಿಮ್ಮೆದ್ರಿಗೆ ಹಂಚಿಕೊಳ್ತಾನೆ ರೀ. ಇಲ್ಲೇ ಭಾಳ ದೂರ ಇದ್ದಿದ್ದಿಲ್ರಿ, ಇದೇನು ಒಂದು 500-600 ಮೀಟರ್ ಇತ್ತು ರೀ. ಹಂಗೆ ಹೊಂಟಿದ್ವಿ ರೀ ದಾರ್ಯಾಗೆ. ನೋಡ್ರಿ ಮಿನ್ನ ಲೊಟ್ಟ ಬಿಲ್ಡಿಂಗ್ನು ಸೈಡ್ ಬಾಜು ಇತ್ತು ರೀ. ಹೌದನ್ರಿ ಇದು ಮ್ಯಾಪ್. ಈ ಮ್ಯಾಪ್ ನೋಡ್ಕೊಂತ ಚೊಕ್ಕ ಹೊಂಟು ಬಿಟ್ಟಿರ್ತಾನೆ ರೀ. ಎಷ್ಟು ಮೀಟ್ರ್ ತೋರಿಸ್ತದೆ ನೋಡ್ರಿ, 600-900 ಮೀಟರ್ ಇತ್ತು ರೀ. ಹೊಂಟೆ ಬಿಟ್ಟಿದ್ವಿ ರೀ. ಹಂಗೆ ದಾರ್ಯಾಗ ಕ್ಯಾಮ್ರಾ ಎತ್ಕೊಂಡು ಈ ಒಂದು ದೂರದರ್ಶಕನ ನೋಡ್ರಿ ಎಂತೆಂಥ ಬೀಡಿಂಗು ಏನು. ಈ ಒಂದು ಸಣ್ಣ ಫೋನ್ ಒಳಗೆ ಅವನು 0.6ನ ಕ್ಯಾಮ್ರಾ ಇಟ್ಟುಕೊಂಡು ದೋಸ್ತರ ಹಂಗೆ ಬರೋದಾರ್ಯಾಗ ಇಲ್ಲೇ ದಕ್ಷಿಣ ಕಾಶಿ ಬೀರೇಶ್ವರ ಸ್ವಾಮಿ ಸನ್ನಿಧಿ ಒಳಗೆ ಬಂದೀವಿ ರೀ. ಸಜ್ಜಕ್ಕೆ ಬಂದೀವಿ ರೀ. ಎಲ್ಲ ಕೈಗೆ ಮುಗಿದ್ವಿ ರೀ. ಚಲೋ ನಂಗೆ ಬೇಡ್ಕೊಂಡಿವಿ ರೀ. ಎಲ್ಲಾರನ್ನೂ ಚಲೋ ಇಡಪ್ಪ ದೇವ್ರ, ನಮ್ಮನ್ನು ಚಲೋ ಇಡಕ್ಕಂತಂದ್ರೆ ಎಲ್ಲರಿಗೂ ದೇವರ ಆಶೀರ್ವಾದ ನೋಡ್ರಿ. ಈ ಗುಡಿ ನೋಡಿದ್ರು ಒಂಥರ ಹಳೆ ಕಾಲದ ಗುಡಿ ಇದ್ದಂಗೆ ಐತ್ರಿ. ಮಸ್ತ್ ಐತ್ರಿ. ಅದು ದೇವಸ್ಥಾನ ಅನ್ನೋದು ಏನೋ ಒಂದು ಮನಸ್ಸಿಗೆ ಶಾಂತಿ ಕೊಡೋ ಒಂದು ಸ್ಥಳ ಅಂತ ನಾನು ಹೇಳ್ಬೋದು ರೀ. ಬರ್ರಿ ಏನು ಮತ್ತೆ ವೆಂಕಟೇಶ್ವರ ಟೆಂಪಲ್ಗೆ ಹೊಂಟ್ಕೊಂಡ್ರಿ. ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ಬೇಕಂತ ನಿನ್ನೆ ಇದೇ ಇಟ್ಟಿರ್ತೀರಿ. ಅದಕ್ಕೆ ಇಷ್ಟು ಬೆಳಿಗ್ಗೆ ಎದ್ದು ಬಿಟ್ಲೆ 8 ಗಂಟೆಗೆ ಜಳಕ ಮಾಡಿ ಈಜಿಯಿಂದ ರೆಡಿ ಗಿಡಿ ಆಗಿ ಹೋಗೋಷ್ಟಾಗಿ ಇಷ್ಟು ಗಂಟೆ ಆತ್ರಿ. ಅದು ಎಷ್ಟು ಗಂಟೆ ಆತಂದ್ರೆ 8:36 ಆತ್ರಿ. ಬರ್ರಿ ಅಜ್ಜನ ಆಶೀರ್ವಾದ ಪಡ್ಕೊಂಡ್ರಿ ಮುಂದಿನ ಕಾರ್ಯಕ್ಕೆ ಹೋಗೋಣಂತ್ರಿ. ಹಂಗೆ ದೋಸ್ತರ ಅಜ್ಜ ಕೈಗೆ ಮುಗಿದಂಗೆ ಬಾಜು ಹೊಳಸಿದ್ರಿ. ಇಲ್ಲಿ ಬಾಜು ಏನಿದ್ವು ಅಂದ್ರೆ ರೀ 9 ಗ್ರಹಗಳ ದೇವ್ರಿದ್ದವು ರೀ. ಆ 9 ಗ್ರಹಗಳ ದೇವ್ರ ಬಾಜು ಇಲ್ಲಿ ನಮ್ಮ ಬಾಸ್ ಇದ್ದಾರೆ ರೀ. ನಮ್ಮ ಬಾಸ್ ಗಣಪಗೂ ಹಂಗೆ ಕೈ ಮುಗಿದೀವಿ ರೀ. ಚೊಕ್ಕ ಕೈ ಮುಗಿದು ಮುಂದೆ ಇದು ಹಚ್ಚಿ ಬಿಟ್ಟಿದ್ದಾರೆ ರೀ. ಉದ್ದನ ಕಡ್ಡಿ ದಪ್ಪನ ಉದ್ದನ ಕಡ್ಡಿ ಹಂಗೆ ಕೈ ಮುಗಿದು ಹಂಗೆ ನಡ್ಕೊಂತ ಒಂದು 400 ಕಿಲೋಮೀಟ್ರ್ ಅಲ್ರಿ, 400 ಕಿಲೋಮೀಟ್ರ್ ಅದ 400 ಮೀಟ್ರ್ ಬರಾಕ ನಿಂತು ಬಿಟ್ಟಿದ್ವಿ ರೀ. 400 ಮೀಟ್ರ್ ಅಂಕರು ಬಂದೀವಿ ರೀ. ಹಂಗೆ ಬಂದುಬಿಟ್ಲೆ ನೋಡ್ರಿ ವಾಚ್ಮ್ಯಾನ್ ಅಂಕರಿ ನನ್ನ ನೋಡ್ತಾನೆ ರೀ. ಯಾರು ನೋಡಿ ಇಲ್ಲ ಅನ್ನರ್ಗತ್ತೇನೆ ಹೊಂಟೆ ಬಿಟ್ಟಿರ್ತೇವೆ ರೀ ದೋಸ್ತರ. ಅಂದ್ರೂ ಸ್ವಲ್ಪ ಭಾಳ ಸ್ವಚ್ಛತೆ ಇಲ್ಲ ಅಂತಲೇ ಹೇಳ್ಬೋದು ರೀ. ಸ್ವಚ್ಛತೆ ಮಾಡಿಸ್ತಾರಂತ ಅಂದ್ಕೊಂಡನಿ. ಸ್ವಚ್ಛತೆ ಮಾಡ್ತಾರೆ ಬಿಡು, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳೋದು ಬೇಡ. ನಮ್ದು ಏನೈತಿ ಅಟ್ ನೋಡ್ಕೊಂತ ನಾವು ಹೋಗೋಣ್ರಿ ದೋಸ್ತರ, ಹೌದಲ್ರಿ. ಹಂಗೆ ಗಾಡ್ಯಾಗಿದ್ದರು ಒಂದಿವ್ಸ ಮಂದಿ ಹಂಗೆ ನೋಡ್ತಿರ್ತಾರೆ ರೀ. ಹಂಗೆ ಹೌದನ್ರಿ. ಇದು ನೋಡ್ರಿ ಹೆಂಗೆ ಹೆಂಗೆ ನೋಡ್ತಿರ್ತಾರೆ ನೋಡ್ರಿ ದೋಸ್ತರ. ಹಂಗೆ ಬಿಟ್ಟಿವಿ ನೋಡ್ರಿ ದೋಸ್ತರ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ. ಹಂಗೆ ಹನುಮಂತನ ದೊಡ್ಡದೊಂದು ಮೂರ್ತಿ ಹೊರಗೆ ನಿಲ್ಲಿಸಿ ಬಿಟ್ಟಿದ್ರಿ. ಹಂಗೆ ಮೂರ್ತಿಗೆ ಒಂದು ಝೂಮ್ ಹಾಕಿ ಹಿಂಗೆ ತೋರಿಸ್ತಾನೆ ರೀ. ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಮಾಡದೊಳಗೆ ಹನುಮಂತ. ಹಂಗೆ ಒಳಗೆ ಬರ್ರಿ. ಇನ್ನು ಒಳಗೆ ಹೋಗಿ ನೋಡೋಣ್ರಿ ಹೆಂಗೈತಿ ದೇವಸ್ಥಾನ ಅಂತಂದು. ದೇವಸ್ಥಾನದ ಬಗ್ಗೆ ಒಟ್ಟು ತಿಳ್ಕೊಂಬರೋಣ್ರಿ. ನೋಡ್ರಿ ಎಲ್ಲರೂ ಪ್ರಸಾದ ಹಾಕಿ ಶಿಸ್ತ ಊಟ ಮಾಡಕ್ಕೆ ನಿಂತು ಬಿಟ್ಟಾರ ರೀ. ಪ್ರಸಾದ ಅಂಕರ ಹಂಚಾಕಂತಾರೆ ರೀ. ಈ ಕಡೆ ಸೈಡ್ ಪ್ರಸಾದ ಅಂತಾರೆ ರೀ, ಹೌದನ್ರಿ. ಇಲ್ಲಿ ನಮಗೂ ಹೊಟ್ಟೆಗೆ ಹಚ್ತಿದ್ವು ರೀ. ಹಂಗೆ ಮೊದಲು ಕೈಗೆ ಮುಗಿದು ಆಮ್ಯಾಗ ಬರೋಣ ಅಂತಂದು ಸುಮ್ಮನೆ ದೇವಸ್ಥಾನದ ಒಳಗೆ ಬರ್ತೇವೆ ರೀ. ಅಂದ್ರೆ ದೇವಸ್ಥಾನ ನೋಡಿ ನಮಗೆ ಏನು ಅನ್ನಿಸ್ತಂದ್ರೆ ಭಾಳ ಒಂದು ಚಲೋ ಇತ್ತು ರೀ. ಹಂಗೆ ಪೂಜಾರಿಗಳನ್ನ ಹೊಂಟಿದ್ದಾರೆ ರೀ ಹೊರಗೆ. ಅಮ್ಮಾರು ಬಂದ್ರಿ ನೋಡ್ರಿ ದೋಸ್ತರ ಹೆಂಗೈತಿ ದೇವಸ್ಥಾನ. ಒಟ್ಟು ಚಲೋ ಐತ್ರಿ, ಭಾಳ ಚಲೋ ಐತಿ. ಇದು ಶ್ರೀ ವೆಂಕಟೇಶ್ವರ ದೇವಸ್ಥಾನ ಏನು ಹನುಮಂತನ ದೇವಸ್ಥಾನ ಒಂದು ಗೊತ್ತಲ್ರಿ. ಮತ್ತು ಶನಿ ಮಹಾತ್ಮನ ದೇವಸ್ಥಾನ ಅಂತಂದು ಅದ್ರ 3 ಜಾಯಿಂಟ್ ಇದ್ದವು ರೀ. ಆದ್ರೆ ಒಂದು ಏನಾರ ಇಲ್ಲಿ ಪೂಜಾರಿಗಳನ್ನ ಕೇಳ್ಬೇಕಂದ್ರೆ ಅದು ಆಲಿಲ್ರಿ. ಸ್ವಲ್ಪ ಮುಜುಗರ ಆದಂಗೆ ಕೈ ಬಿಟ್ಟುಬಿಟ್ನ ರೀ. ಪೂಜಾರಿಗಳನ್ನ ಏನು ಮಾತಾಡಿಸ್ಲಿಲ್ಲ. ಮತ್ತು ಮುಂದಿನ ಸಲ ಹೋದಾಗ ಪೂಜಾರಿಗಳನ್ನ ಮಾತಾಡಿಸಿ ಏನೋ ಒಂದು ಪ್ರಯತ್ನ ಮಾಡ್ತಾನೆ ರೀ. ವಿಡಿಯೋ ಬಿಡೋದಿಲ್ಲ. ಒಳಗೆ ಇಲ್ಲೊಂದು ಬಂದೀವಿ ರೀ. ಹಂಗೆ ಇಲ್ಲಿ ಕೈ ಮುಗಿದ್ವಿ ರೀ ದೇವ್ರಿಗೆ. ಹಂಗೆ ಹೊರಗೆ ಬಂದೀವಿ ರೀ. ಮತ್ತು ಈ ಕಡೆ ಇಲ್ಲೊಂದು ಒಳಗೆ ಬಂದುಬಿಟ್ಲೇನ ದೋಸ್ತರ ಇಲ್ಲಿ ಹಂಗೆ ತೋರಿಸ್ತಾನೆ ನೋಡ್ರಿ ನಿಮಗೆ.
ಇದು ಒಂದು ದೇವ್ರಿ ದೇವರು ಹಂಗೆ ದೋಸ್ತರ ನನಗೆ ಅದೊಂದು ಗೊತ್ತಲ್ರಿ. ಈ ಒಂದು ದೇವಸ್ಥಾನಕ್ಕೆ ಬರೋ ಮುಂದೆ ಎಲ್ಲರೂ ಒಂದು ತುಳಸಿದು ಒಂದು ಇದು ಮಾಲಿ ಇದು ತೊಗೊಂಬರ್ತಾರೆ ತುಳಸಿನ ಆ ದೇವ್ರಿಗೆ ಏರ್ಸಕಂತಂದು. ಇದು ಎದಕ್ಕಂತ ನನಗೆ ಗೊತ್ತಿಲ್ಲ ರೀ. ಗೊತ್ತಿದ್ದವ್ರು ಕಾಮೆಂಟ್ ಮಾಡಿರಿ. ಹಂಗೆ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನನಗೆ ತಿಳ್ಸೋದು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಇಲ್ಲೇ ಶನೇಶ್ವರ ದೇವಸ್ಥಾನಕ್ಕೂ ಬಂದು ಹಂಗೆ ಬಾಜುಕಿನ ಶನಿ ದೇವ್ರು ಇದ್ದರು ರೀ. ಇಲ್ಲಿ ಶನಿ ದೇವ್ರ ವಾಹನ ಒಂದು ಕಾಗಿತ್ತು ರೀ. ಆ ಶನಿ ದೇವ್ರ ವಾಹನಕ್ಕೆ ಒಂದು ಕೈ ಮುಗಿದು ಹಂಗೆ ಸ್ವಚ್ಛಂಗೆ ಇದು ಹಚ್ಕೊಂಡು ಹಣಿಗೆ ಭಂಡಾರ ಹಚ್ಕೊಂಡು ಇಲ್ಲಿ ನೋಡ್ರಿ ಎಷ್ಟು ಚಂದ ರಂಗೋಲಿ ಒಳಗೆ ಬಿಡಿಸಿ ಬಿಟ್ಟಿದ್ರು ರೀ. ಒಂದು ಶನಿ ಮಹಾತ್ಮನ ಒಂದು ಇದು ರೀ. ಹೌದನ್ರಿ, ಶನಿವಾರ ಅಂತಂದು ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ. ಇದನ್ನು ಎಷ್ಟು ಚಂದ ಕಾಣಕಂತಿತ್ತಂತ ನಂಗೆ ಒಂದಿಟ್ಟು ಆಜು ಬಾಜು ಒಟ್ಟು ಕ್ಯಾಮ್ರಾ ಹಿಡಿದು ತಗೊಂಡು ರೀ. ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ಬಿಡಿಸಿದ್ರು ರೀ ಆ ಒಂದು ಚಿತ್ರನ. ಹಂಗೆ ನೋಡ್ರಿ ಎಲ್ಲ ಗುಡಿ ನೋಡಿ ಇದು ಆಗಿಂದಾಗ ಬಂದು ಬಿಟ್ಟಿವಿ ರೀ. ಹೊಟ್ಟೆ ಅಂಕರು ಹಸ್ತಿದ್ದವು ರೀ ಬೆಳಗ್ಗೆದ್ದು ಊಟ್ಲನ. ಹಂಗೆ ಇಲ್ಲಿ ಪ್ರಸಾದ ಕೊಡಾಕಂತಿದ್ರು ರೀ. ಪ್ರಸಾದದಂಗೆ ಒಂದಿಟ್ಟು ವೀಡಿಯೋ ಮಾಡಿದ್ದಾರೆ. ಹಂಗೆ ಪ್ರಸಾದ ಹಾಕಿಸ್ಕೊಂಡ್ರಿ ದೋಸ್ತರ. ಬರ್ರಿ ಇನ್ನು ಪ್ರಸಾದ ಸವಿಯುಣ್ರಿ. ಇನ್ನು ಪ್ರಸಾದ ಅಂಕರು ಚಲೋ ಇತ್ತು ರೀ. ಪ್ರಸಾದ ಅಂಕರು ಬೆಂಕಿ ಬಬಲಾದಿತ್ತು ರೀ. ಪ್ರಸಾದ ತಿಂದಿಗಿಂದ ಹಂಗೆ ಮತ್ತು ಇನ್ನೊಂದು ಮುಂದಿನ ವೀಡಿಯೋದೊಳಗೆ ಸಿಗುಣ್ರಿ ದೋಸ್ತರ. ಮತ್ತು ಬರ್ತೀನಿ ರೀ, ಕಾಯ್ಕೊಂತ ಕುಂದುರ್ರಿ ಅಂತಂದು ಹೇಳ್ತಾನೆ ರೀ. ಹಂಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಒಳಗೆ ಸಿಗೋನು. ನಮ್ಮೂರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.